ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಕ್ಯಾಪ್ಸಿಕಮ್ ಬಳಸಿ ಗ್ರೇವಿ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಅನ್ನದ ಜೊತೆ ಹಾಗೆ ಚಪಾತಿ ರೊಟ್ಟಿ ಜೊತೆ ಎಲ್ಲ ನೀವು ಮಾಡ್ಕೊಂಡು ತಿನ್ಬಹುದು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಇಲ್ಲಿ 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ ಮತ್ತು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಹೇಗೆ ಮಾಡ್ತೀರ ಅದನ್ನು ನೋಡ್ಕೊಂಡು ನೀವು ಹಾಕೋಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಇಲ್ಲಿ ಶೇಂಗಾ ಕಾಳನ್ನು ನಾವು ಫ್ರೈ ಮಾಡ್ಕೋಬೇಕು. ಸ್ಟವನ್ನು ಆನ್ ಮಾಡ್ಕೊಂಬಿಡೋಣ. ಬಾಣಲೆ ಬಿಸಿ ಮಾಡಿಕೊಂಡು ಶೇಂಗಾ ಕಾಳನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ. ನೀವು ಸೆಮಿ ಗ್ರೇವಿ ಮಾಡ್ಕೋಬೋದು, ಆಮೇಲೆ ಗಟ್ಟಿಯಾಗಿಯೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಫ್ರೈ ಆಗಲಿ ಅಷ್ಟರಲ್ಲೇ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಈರುಳ್ಳಿ ನೀವು ಉದ್ದವಾಗಿ ಆದರೂ ಕಟ್ ಮಾಡ್ಕೋಬೋದು, ತುಂಬ ಚಿಕ್ಕದಾಗಿ ಆದ್ರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತು ಆಲೂಗಡ್ಡೆನ ತಗೊಂಡು ಮಾಡ್ಕೋಬಹುದು. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನಿದೆ, ಇದು ಬೀಜ ಇದೆ ಅಲ್ವಾ, ಇದು ತೆಗೆದುಬಿಡಬೇಕು. ನಿಮಗೆ ಕಲರ್ ಕ್ಯಾಪ್ಸಿಕಮ್ ಸಿಕ್ಕರೆ ಅದನ್ನೂ ನೀವು ಯೂಸ್ ಮಾಡ್ಕೋಬೋದು. ನನ್ನ ಮನೇಲಿ ಈ ಥರ ರೆಡ್ ಕಲರ್, ಗ್ರೀನ್ ಆ್ಯಂಡ್ ಮಿಕ್ಸ್ ರೆಡ್ ಇದೆ. ಇದನ್ನು ನಾನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಿಮಗೆ ಯಾವ ಸೈಜ್ ಬೇಕು ನೀವು ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಸ್ಕ್ವೇರಲ್ಲಿ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆನೂ ಹಾಗೆ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಆಲೂಗಡ್ಡೆ ನೀರಲ್ಲಿ ಹಾಕೋದ್ರಿಂದ ಇದು ಕಪ್ಪಾಗಲ್ಲ. ಸ್ವಲ್ಪ ಉಪ್ಪು ಹಾಕಿದ್ರೂ ಹಾಕೋಬೋದು ನೀವು, ಹಾಗೆ ನೀರಲ್ಲಾದ್ರೂ ಹಾಕ್ಬೋದು. ಇದೇ ರೀತಿ ನಾನು ಎಲ್ಲ ತರಕಾರಿನ ಕಟ್ ಮಾಡ್ಕೊತೀನಿ. ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತೆಳ್ಳಗೆ. ಇದನ್ನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಶೇಂಗಾ ಹುರಿದಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ತೊಗೊಂಡಿದ್ದೀನಿ ನಾನು, ಇದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಜೀರಿಗೆ ಮತ್ತು ಎಳ್ಳನ್ನಾದರೂ ಹಾಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ನಾನು ಸಿಂಪಲ್ಲಾಗಿ ಇಷ್ಟೇ ಮಾಡ್ತಾಯಿರೋದು. ಇದನ್ನ ಪೌಡ್ರ್ ಮಾಡ್ಕೊಂಡು ಬರಬೇಕು. ಮಾಡ್ಕೊಂಬಂದಿದ್ದೀನಿ ನೋಡಿ. ನಾನಿಲ್ಲಿ ಹುಳಿಗೋಸ್ಕರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ನೀವು ಟೊಮೆಟೊನಾದರೂ ಆ್ಯಡ್ ಮಾಡ್ಕೋಬಹುದು. ಜಾಸ್ತಿ ಹುಳಿ ತಿನ್ನಲ್ಲ ಅನ್ನೋರು ಈ ಥರ ಚಿಕ್ಕದಾಗಿ ನೀವು ಹುಣಸೆ ಹಣ್ಣನ್ನು ಮಿಕ್ಸಿ ಮಾಡೋದ್ರಲ್ಲೇ ಹಾಕಿಬಿಡ್ಬೋದು. ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ನೀವು ಪೌಡ್ರ್ ಮಾಡ್ಕೊತಿರ್ತೀರಲ್ವ, ಆವಾಗಾದರೂ ನೀವು ಜೀರಿಗೆ ಹಾಕೋಬೋದು, ಇಲ್ಲಾಂದರೆ ಈ ಥರನಾದರೂ ಹಾಕೋಬೋದು. ಫ್ರೈ ಆಗಲಿ. ಇದು ಚೆನ್ನಾಗಿ ಒಂಚೂರು ಫ್ರೈ ಆದಮೇಲೆ ನಾವು ಆಲೂಗಡ್ಡೆ ಹಾಕೋಣ. ಇಲ್ಲ ಅಂತಂದರೆ ಆಲೂಗಡ್ಡೆ ಎಲ್ಲ ಹಿಡ್ಕೊಂಬಿಡುತ್ತೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ ಅವಾಗ.
ಒಬ್ಬೊಬ್ಬರಿಗೆ ತುಂಬ ಚೆನ್ನಾಗಿ ಫ್ರೈ ಆಗಿರೋ ಈರುಳ್ಳಿ ಅಂದರೆ ತುಂಬ ಇಷ್ಟ. ಕೆಲವೊಬ್ಬರಿಗೆ ಸ್ವಲ್ಪ ಹಸಿ ಹಸಿ ಆಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಸಾಂಬಾರ್ದ ಫ್ರೈ ಆದಮೇಲೆ ನಾವಿಲ್ಲಿ ಆಲೂಗಡ್ಡೆನ ಹಾಕೋಣ. ಸ್ವಲ್ಪ 1 ನಿಮಿಷ ಇದು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ನ ಹಾಕೋಣ. ಕ್ಯಾಪ್ಸಿಕಮ್ಮು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು, ಅದಕ್ಕೆ ಇದನ್ನ ಲಾಸ್ಟಲ್ಲಿ ಹಾಕ್ಕೋಬೇಕು. ಆಮೇಲೆ ಮೆತ್ತಗೆ ಮಾಡ್ಕೊಳೋಕೆ ಇಷ್ಟ ಅನ್ನೋರು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀವು ಬೇಯಿಸ್ಕೊಬೋದು. ಕ್ರಿಸ್ಪಿ ಆಗಿರಬೇಕು ಅನ್ನೋರು ಇದನ್ನು ನೀರೇನು ಹಾಕೋದು ಬೇಡ, ಜಸ್ಟ್ ಫ್ರೈ ಮಾಡ್ಕೊಂಬಿಟ್ರೆ ಸಾಕು. ಒಂದು 3 ರಿಂದ 4 ನಿಮಿಷ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಬಂದುಬಿಟ್ಟು ಮೆತ್ತಗೆ ತಿನ್ನೋದಕ್ಕಿಂತ ಕ್ರಿಸ್ಪಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಇದು ನನಗೆ ಕ್ರಿಸ್ಪಿಯಾಗಿ ತಿನ್ನೋದು ಇಷ್ಟ ಆಗುತ್ತೆ, ಮೆತ್ತಗೆ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ರುಚಿಗೆ ಅನುಸಾರವಾಗಿ ನೀವು ಉಪ್ಪು ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಪೂನಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೋಣ. ಬಳಸ್ತಾ ಇದ್ದೀನಿ ನಾನು. ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೋಬಹುದು. ನಾನಿಲ್ಲಿ ಒಂದು 2-2.5 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಎಷ್ಟು ನಮಗೆ ಲಿಕ್ವಿಡ್ ಬೇಕು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗುತ್ತೆ. ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ತರಿಯಾಗಿ ನಾನು ಪೌಡ್ರನ್ನ ರುಬ್ಕೊಂಬಂದಿದ್ದೀನಿ. ನಾವಿವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ, ಘಮ 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 ಅಂತ ಇದೆ ನೋಡಿ. ಯಾವುದೇ ಸಾಂಬಾರು ಪುಡಿ ಯಾವುದು ಹಾಕಿಲ್ಲ ನಾನು. ನೀರು ಬಂದುಬಿಟ್ಟು ನಿಮ್ಮ ಥಿಕ್ನೆಸ್ ಹೇಗೆ ಬೇಕು ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ. ಇದು ಗಟ್ಟಿಯಾಗಿಬಿಡುತ್ತೆ, ನೋಡ್ಕೊಂಡು ನೀರು ಹಾಕ್ಕೋಬೇಕು ನೀವು. ಇದು ಒಂದು 2 ನಿಮಿಷ ನಿಮಗೆ ಕುದಿ ಬಂದಮೇಲೆ ನೀವು ಆಫ್ ಮಾಡಿದರೆ ಆಯಿತು. ನೋಡಿ ಇಷ್ಟು ನೀರಾಗಿದೆ. ಇಷ್ಟು ನೀರಾಗಿ ನಾನು ನೀರು ಹಾಕಿದ್ದೀನಿ. ಒಂದು 2 ನಿಮಿಷ ಕುದೀತಂದರೆ ಗಟ್ಟಿಯಾಗಿ ಬರುತ್ತೆ ಇದು ಚೆನ್ನಾಗಿ. ಸ್ವಲ್ಪ ಬೆಲ್ಲ ಹಾಕ್ತೀನಿ, ಬೇಡ ಅನ್ನೋರು ಸ್ಕಿಪ್ಪು ಮಾಡ್ಬೋದು. ನಮಗೆ ಎಲ್ಲ ಅಡುಗೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೇ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು, ಸ್ವಲ್ಪ ತಣ್ಣಗಾಗಿದೆ, ಎಷ್ಟು ಗಟ್ಟಿಯಾಗಿದೆ. ನೀವು ಇದು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು, ಚೆನ್ನಾಗಾಗುತ್ತೆ. ಕ್ಯಾಪ್ಸಿಕಮ್ ಗ್ರೇವಿ ಹೇಗಾಗಿದೆ ಅಂತ ಒಂದು ಸತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬಿಸಿ ಬಿಸಿ ಪಲ್ಯ ಜೊತೆ 1-2 ಚಪಾತಿ ತಿಂದರೆ ಹೊಟ್ಟೆ ತುಂಬಿಬಿಡುತ್ತೆ. ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನ ಲಂಚಿಗೆಲ್ಲ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗಿದೆ, ನೀವು ಒಂದು ಸತ ಟ್ರೈ ಮಾಡಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬಂದಿದೆ, ಬಾಲಿಟ್ರೆ ಕರಗೋಗುತ್ತೆ. ಹಾಗೆ ಕ್ರಿಸ್ಪಿಯಾಗಿ ನಮಗೆ ಕ್ಯಾಪ್ಸಿಕಮ್ ಸಿಗ್ತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಖಂಡಿತವಾಗೂ ಟ್ರೈ ಮಾಡಿ ಎಲ್ಲರೂ.